ಪ್ರಿಯ ವೀಕ್ಷಕರೇ ನಮಸ್ಕಾರ. ಇದು ನಿಮ್ಮ ನಾಡಿಕೇರಿ ನ್ಯೂಸ್ ಜನರ ಜೀವಾಳ. ಮರಿಯಮ್ಮನಹಳ್ಳಿ ಪಟ್ಟಣದಲ್ಲಿ ಶ್ರೀ ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳಿಂದ ಅಯ್ಯಪ್ಪ ಸ್ವಾಮಿ ಸೇವಾ ಸಮಿತಿ ರಚನೆಯ ಕುರಿತು ಒಂದು ವರದಿ ನಿಮ್ಮೊಂದಿಗೆ. ಮಾಡಿಕೊಂಡು ಗ್ರಾಮ ಮಟ್ಟದಲ್ಲಿ ಸಮಿತಿಯನ್ನು ನೋಂದಣಿ ಮಾಡಿಕೊಳ್ಳಿ. ಮುಂದೊಂದು ದಿನ ನಾವೆಲ್ಲರೂ ಸೇರಿ ಎಲ್ಲ ಹಳ್ಳಿಗಳಿಂದ ಅಯ್ಯಪ್ಪ ಸ್ವಾಮಿಯ ಪೂಜಾ ಕಾರ್ಯಕ್ರಮಗಳನ್ನು, ರೀತಿ ನೀತಿಗಳನ್ನು, ನಿಯಮಾವಳಿಗಳನ್ನು, ಮೆರವಣಿಗೆಗಳನ್ನು, ಪೂಜೆಗಳನ್ನು ಎಲ್ಲರೂ ಒಗ್ಗಟ್ಟಾಗಿ ಮಾಡೋದ್ರ ಮುಖಾಂತರ ಸಮಾಜದಲ್ಲಿ ಜಾಗೃತಿಯನ್ನು, ಇಲ್ಲಿ ಮರಮನಹಳ್ಳಿಯಲ್ಲಿ ಕೂಡ ಹೆಚ್ಚಿನ ಸಂಖ್ಯೆಯ ಸ್ವಾಮಿಗಳಾಗಿರೋದ್ರಿಂದ ಅವತ್ತು ನಮ್ಮ ಹನುಮೇಶ ಸ್ವಾಮಿಯವರು, ಪ್ರಮೋದ್ ಸ್ವಾಮಿಯವರು, ರಾಘಸ್ವಾಮಿಯವರು ಮತ್ತು ಎಲ್ಲ ಹಿರಿಯರ ಮಾರ್ಗದರ್ಶನದಂತೆ ಸ್ವಾಮಿಗಳ ಸಂಖ್ಯೆ ಹೆಚ್ಚಾಗಿದೆ. ನಾವು ಕೆಳಗೂಡ ಪಾದಗಟ್ಟಿ ಆಂಜನೇಯ ಸ್ವಾಮಿಯಲ್ಲಿ ಒಂದು ಸನ್ನಿಧಾನ ಮಾಡ್ಕೋಬೇಕು ಅಂತೇಳಿ ಎಲ್ಲರ ಹತ್ರ ಮಾಡಿದರು. ಮೂಲತಃವಾಗಿ ಪಾದಗಟ್ಟಿ ಶ್ರೀ ಆಂಜನೇಯ ಸ್ವಾಮಿಯ ಸನ್ನಿಧಾನ, ಆಂಜನೇಯ ಸ್ವಾಮಿಯ ಗುಡಿಯಲ್ಲಿ ನಾವು ಪೂಜೆ ಪುರಸ್ಕಾರಗಳನ್ನು ಮಾಡೋದ್ರ ಮುಖಾಂತರ, ಪ್ರಸಾದವನ್ನು ಮಾಡೋದ್ರ ಮುಖಾಂತರ ಅಲ್ಲಿ ನಮ್ಮ ದಿನನಿತ್ಯದ ಎಲ್ಲ ಪೂಜಾ ಕಾರ್ಯಕ್ರಮಗಳನ್ನು ನೆರವೇರಿಸ್ತಿದ್ವಿ. ತದನಂತರ ನಾವು ಹಿರಿಯರ ಮಾರ್ಗದರ್ಶನವನ್ನು ಪಡ್ಕೊಂಡು ಅವತ್ತು ಮರಮನಹಳ್ಳಿ ಗ್ರಾಮ ಪಂಚಾಯತಿ ಇತ್ತು. ಗ್ರಾಮ ಪಂಚಾಯತಿಯ ಅಧಿಕಾರಿಗಳೊಂದಿಗೆ, ಅಧ್ಯಕ್ಷರು ಮತ್ತು ಎಲ್ಲ ಹಿರಿಯರೊಂದಿಗೆ ಸಂಪರ್ಕಿಸಿ ಚರ್ಚೆ ಮಾಡಿ ನಾವು ಪಾದಗಟ್ಟಿ ಆಂಜನೇಯ ಸ್ವಾಮಿ ಗುಡಿಯಲ್ಲಿ ಇರೋದ್ರಿಂದ ಎಲ್ಲ ಸ್ವಾಮಿಗಳಿಗೆ ಇರೋಕ್ಕಾಗ್ತಿಲ್ಲ. ಸುಮಾರು ನವಂಬರ್ ಡಿಸೆಂಬರ್ನಲ್ಲಿ ಅತಿ ಮೈ ಕೊರೆಯುವಷ್ಟು ಚಳಿ ಇರುವುದರಿಂದ ಸ್ವಾಮಿಗಳಿಗೆ ತೊಂದರೆ ಆಗ್ತೈತಿ. ಅಲ್ಲಿ ಪೂಜೆ ಮಾಡೋಕ್ಕೆ ಬರೋ ಅಂಥ ಭಕ್ತರಿಗೆ ಕೂಡ ಅನಾನುಕೂಲ ಆಗ್ತೈತಿ. ಹಾಗೆಯೇ ನಾವು ಇಲ್ಲಿ ಎಲ್ಲರ ಒಪ್ಪಿಗೆಯನ್ನು ಪಡೆದುಕೊಂಡು ಶ್ರೀ ಪಾದಗಟ್ಟಿ ಆಂಜನೇಯ ಸ್ವಾಮಿಯ ಸನ್ನಿಧಾನ, ಶ್ರೀ ಸನ್ನಿಧಾನ ಅಂತೇಳಿ ಮತ್ತು ಪ್ರಾರಂಭ ಮಾಡಿ ಎಲ್ಲ ಸ್ವಾಮಿಗಳು ಇಲ್ಲಿ ಸನ್ನಿಧಾನದಲ್ಲಿ ಪೂಜೆ ಪುರಸ್ಕಾರ ಕಾರ್ಯಕ್ರಮಗಳನ್ನ ಮಾಡ್ತಾ ಬಂದ್ವಿ. ತದನಂತರದಲ್ಲಿ ನಮ್ಮ ಹಿರಿಯ ಗುರುಸ್ವಾಮಿಗಳಾಗಿರ್ತಕ್ಕಂಥ ವೀರಸ್ವಾಮಿಯವರು ಇರ್ಬೋದು, ನಮ್ಮ ದಿವಂಗತ ಶ್ರೀ ಸತೀಶ್ ಗುರುಸ್ವಾಮಿಯವರು ಇರ್ಬೋದು, ಹಿಂದೆ ಮಾಲೆ ಆಗ್ತಕ್ಕಂಥ ಅಂಕ್ಲೇಪ್ ಸ್ವಾಮಿಯವರು ಇರ್ಬೋದು. ಸರ್ಕಾರದ ಅನುದಾನಗಳನ್ನು ಇವತ್ತು ನಾವು ಸನ್ನಿಧಿಯನ್ನು ಪ್ರಾರಂಭ ಮಾಡ್ಕೊಳ್ಬೇಕಾದ್ರೆ, ಕಟ್ಟಡಗಳನ್ನು ಕಟ್ಕೊಳ್ಬೇಕಾದ್ರೆ, ಗುಡಿ ಗೋಪುರಗಳನ್ನು ಏನಾದರೂ ಮಾಡಬೇಕಾದ್ರೆ ಸರ್ಕಾರದ ಅನುದಾನಗಳನ್ನು ಒಳಗೂಡಿಕೊಂಡು ಶ್ರೀಯುತ ಹನುಮೇಶ್ ಗುರುಸ್ವಾಮಿಗಳು ಅವರ ಸ್ವಾಮಿಗಳ ಎಲ್ಲ ಸ್ವಾಮಿಗಳ ಹತ್ರ ಚರ್ಚೆ ಮಾಡಿ ಇವತ್ತು ಸಂಘವನ್ನು ರಿಜಿಸ್ಟರ್ ಮಾಡಿ ನೋಂದಣಿ ಮಾಡಿ ಇವತ್ತು ಲೋಕಾರ್ಪಣೆಯನ್ನು ಮಾಡ್ತಾ ಇದ್ದಾರೆ. ಮೊದಲನೇದಾಗಿ ಮರಮನಹಳ್ಳಿ ಹೋಬಳಿಯ ಪರವಾಗಿ ಎಲ್ಲ ಗುರುಸ್ವಾಮಿಗಳ, ಎಲ್ಲ ಸನ್ನಿಧಿಗಳ ಸ್ವಾಮಿಗಳ ಪರವಾಗಿ ತುಂಬು ಹೃದಯದ ಅಭಿನಂದನೆಗಳನ್ನು ಮತ್ತು ಧನ್ಯವಾದಗಳನ್ನು ಶ್ರೀ ಪಾದಗಟ್ಟಿ ಆಂಜನೇಯ ಸ್ವಾಮಿಯ ಸನ್ನಿಧಿಗೆ ಸಲ್ಲಿಸ್ತೀವಿ. ಯಾಕಂದರೆ